ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮ್ಯಾಮ್. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ಟ ನನಗೆ ವಿದೌಟ್ ಮೇಕಿಂಗ್ ಡಿಲೇ. ಮೊದಲನೇ ಅಪ್ಡೇಟು ಎಲ್ಲ ಆಲ್ಮೋಸ್ಟ್ ರೋಹಿತ್ ಶರ್ಮಾ ರಿಲೇಟೆಡೇ ಇರುತ್ತೆ ಈ ಅಪ್ಡೇಟ್ಸ್ಗಳು. ಮೊದಲನೇ ಅಪ್ಡೇಟು ಸಿರಾಜ್ ಅಣ್ಣನ ಬಗ್ಗೆ ಮಾತಾಡಿದರೆ ಏನಕ್ಕೆ ಸಿರಾಜ್ ಬೈನ ಹಾಕೊಂಡಿಲ್ಲ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಅಂತ ಜಸ್ಟಿಫಿಕೇಶನ್ನ ಕೊಟ್ಟಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಸಿರಾಜ್ ಅಣ್ಣನ ಹೆಸರು ಹೋಗಿದಾಗ, ಯಾಕಂದರೆ ಕಂಟೆನ್ಷನ್ ಅಂತೂ ಇದ್ರು ಸಿರಾಜ್ ಭಯ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ, ಬಟ್ ಇಲ್ಲ. ಏನಕ್ಕೆ ಅಂತ ಕೇಳಿದಾಗ ಕೊಟ್ಟಿರುವಂಥ ಉತ್ತರ, ಮೊಹಮ್ಮದ್ ಸಿರಾಜ್ ಇಸ್ ನಾಟ್ ಎಫೆಕ್ಟಿವ್ ಆ್ಯಂಡ್ ಹಿಸ್ ಎಫೆಕ್ಟಿವ್ನೆಸ್ ಕಮ್ ಡೌನ್ ವೆನ್ ದ ಬಾಲ್ ಗೆಟ್ಸ್ ಓಲ್ಡರ್. ಬಾಲ್ ಹಳೇದಾಗ್ತಾ ಇದ್ದಂಗೆ ಸಿರಾಜ್ ಅಣ್ಣನ ಎಫೆಕ್ಟಿವ್ನೆಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಅದು ದುಬೈ ಅಂತ ಒಂದು ಗ್ರೌಂಡಲ್ಲಿ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಇವರು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸಿರಾಜ್ ಬೈನ ಹಾಕೊಂಡಿಲ್ಲ ಅಂತ. ಸ್ವಲ್ಪ ಜನ ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ, ಸ್ವಲ್ಪ ಜನ ಇದನ್ನು ಆಕ್ಸೆಪ್ಟ್ ಮಾಡಲ್ಲ. ಗೊತ್ತು ಏನು ಸಿರಾಜ್ ಬೈ ಏನು ಆಡೇ ಇಲ್ವಾ, ಏನು ಬಾಲ್ ಹೊಲ್ಡಾದೆ ಆಡಲ್ವ ನೆಟ್ಟಾಗ ಅವರು, ಏನು ಬರೀ T20 ಮಾತ್ರ ಸೀಮಿತನ, ಮತ್ತು ಅವರು T20ಗೆ ಮತ್ತು ಟೆಸ್ಟ್ ಫಾರ್ಮೇಟಿಗೆ ಮಾತ್ರ ಸೀಮಿತನ, ಓಡಿ ಆಡುವಂಥ ಅರ್ಹತೆನೇ ಇಲ್ವೋ ಅವರಿಗೆ, ಅದು ಇದು ಅಂತೆಲ್ಲ ಸ್ವಲ್ಪ ಜನ ಕೇಳ್ತಿರೋ. ಗೊತ್ತು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಜನಕ್ಕೆ. ಯಾಕಂದರೆ ಹರ್ಷದೀಪ್ ಸಿಂಗ್ನ ಇಲ್ಲಿ ಆಲ್ ಆಫ್ ಎ ಸಡನ್ ಓಡಿಯೇ ಆಡ್ತಿಲ್ಲ, ಓಡಿಯೇ ಆಡದಿರೋ ಟಕಾರ್ನಂಗೆ ಏನಕ್ಕೆ ಹಾಕಬೇಕು ಅನ್ನೋ ಥರ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ಸಿರಾಜನ್ನ ಅಟ್ಲೀಸ್ಟ್ ODIsನ ಆಡಿದ್ದಾರೆ, ಇವರು ODIsನೇ ಆಡಿಲ್ಲ, ಅವ್ರನ್ನ ಟಕಾರ್ನಂಗೆ ಹಿಂಗೆ ಇಳಿಸ್ತಾ ಇದ್ದೀರಾ ನೀವು ಅನ್ನೋ ಕೇಳ್ತಾರೆ. ಬಟ್ ಇನ್ನೂ ಒಂದು ವೆರೈಟಿ ಏನು ಅಂತಂದರೆ, ಇವರು ಲೆಫ್ಟ್ ಆರ್ಮ್ ಪೇಸರು, ಅವರು ರೈಟ್ ಆರ್ಮ್ ಪೇಸರು. ಕಂಪ್ಲೀಟಾಗಿ 3 ಜನ ರೈಟ್ ಆರ್ಮ್ ಪೇಸರ್ಸ್ನ ಇಟ್ಕೊಂಡು ಹೋಗೋದಕ್ಕಿಂತ ಒಬ್ಬರು ಲೆಫ್ಟ್ ಆರ್ಮ್ ಪೇಸರ್ ಇತ್ತು ಅಂತಂದರೆ ವೆರೈಟಿ ಇರುತ್ತೆ, ವೇರಿಯೇಷನ್ ಇರುತ್ತೆ ಅಂತ ಹಾಕೊಂಡಿರಬಹುದು. ಇವರು ಆ ಉತ್ತರ ಕೊಟ್ಟಿದ್ರು ಕೂಡ ಆಗ್ತಿತ್ತು, ಎಫೆಕ್ಟಿವ್ ಆಗಿರೋದಿಲ್ಲ ಅಂತ ಹೇಳ್ಬಿಟ್ರೆ ಸಿರಾಜ್ ಅಣ್ಣಂಗೆ ಪಾಪ ಬೇಜಾರಾಗಕ್ಕಿಲ್ವಾ. ಅಪ್ಡೇಟ್ ಬಿಟ್ಟು ಕರುಣ್ ನಾಯರ್ ರಿಲೇಟೆಡ್ ಕ್ವಶನ್ ಬರುತ್ತೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಅಜಿತ್ ಅಗರ್ಕರ್ಗೆ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಿಗೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ಏನಕ್ಕೆ ಹಾಕೊಂಡಿಲ್ಲ ಅಂತ ಕೇಳಿದಾಗ 700+ ಆವ್ರೇಜ್, ಹೌದು 752 ಅವ್ರದ್ದು ಆವ್ರೇಜ್ ಇದೆ. ಅಲ್ಲ ಗುರು, ಇವಾಗ ಕರ್ನಾಟಕ ಮೇಲೆ ಬೇರೆ ಹಿಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ. 20 ರನ್ಸ್ 20+ ರನ್ಸ್ನ ಹೊಡೆದ್ಬಿಟ್ಟು ಆಡ್ತಾ ಇದ್ದಾರೆ. ಕರ್ನಾಟಕ 348 ರನ್ ಹೊಡಿತು, 349 ರನ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ಕರುಣ್ ನಾಯರ್ ಕರೆಂಟ್ಲಿ ವಿಡಿಯೋ ಮಾಡ್ತಿದ್ರಿ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ನೋಡೋಣ ಅದೇನು ಮಾಡ್ತಾರೆ ಅಂತ. ಒಂದು ಟೀಮ್ ಮೇಲೆ ಆಡಿಲ್ಲ ಅನ್ನಂಗಿಲ್ಲ ಗುರು, ಆ ಥರ ಆಡಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಲಿ. 752 ಆವ್ರೇಜು, 752 ರನ್ಸು. ಇನ್ನು ಕರ್ನಾಟಕ ಮೇಲೆ ಅದೇನು ಮಾಡ್ತಾರೋ ಗೊತ್ತಿಲ್ಲ. 800 ಕ್ರಾಸ್ ಆಗೋವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಏನಕ್ಕೆ ಹಾಕೊಂಡಿಲ್ಲ ಅಂತ ಕೇಳಿದಾಗ, ಸದ್ಯದ ಮಟ್ಟಿಗೆ ಅವ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅದರ ಸದ್ಯದ ಮಟ್ಟಿಗೆ ನಮ್ಮ ಸ್ಕ್ವಾಡಲ್ಲಿ ಅವರಿಗೆ ಜಾಗ ಇಲ್ಲ, ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲಿ ಜಾಗ ಇಲ್ಲ. ಟೂರ್ನಮೆಂಟ್ ಆದಮೇಲೆ ನೋಡೋಣ, ODIsಲ್ಲಿ ಅವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವ್ರಿಗೆ ಅವಕಾಶ ಇಲ್ಲವಂತೆ. ಆಲ್ ಆಫ್ ಎ ಸಡನ್ ಏನು ಎಲ್ಲರೂ ಆಡ್ಬಿಡ್ತಾರಮ್ಮ, ಟಕ್ಕನಂಗೆ ಆಡ್ಬಿಟ್ರೆ ಟಕ್ಕನಂಗೆ ಕೊಟ್ಬಿಡ್ಬೇಕು ಆಪರ್ಚುನಿಟಿನ, ಒಬ್ಬನ ಕೂರಿಸ್ಬಿಡ್ಬೇಕಾ, ಹಂಗೆಲ್ಲ ಆಗಲ್ಲ ಅಮ್ಮ. ಮುಂಚೆ ಆಡಿರೋ ಪ್ಲೇಯರ್ಸ್ಗಳು ಬೇಜಾನ್ ಜನ ಚೆನ್ನಾಗಿ ಆಡಿದರೆ ಅವ್ರನ್ನೇ ಆಡಿಸ್ತೀವಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, BCCIನ ಹೊಸ ರೂಲ್ಸ್ಗಳ ಬಗ್ಗೆ ರೋಹಿತ್ ಶರ್ಮಾಗೆ ಒಂದು ಕ್ವಶನ್ ಬರುತ್ತೆ. ಏನು ಗುರು ಇದು ರೂಲ್ಸು ನಿಮ್ಮದು, ಏನೋ 150 kg ಲಗೇಜ್ ಅಂತೆ, 120 kg ಲಗೇಜ್ ಅಂತೆ, ಆಮೇಲೆ ವೈಫ್ಗಳೆಲ್ಲ ಅಂದರೆ ಹೆಂಡ್ರು ಮಕ್ಕಳಿಗೆಲ್ಲ ಬರೋಂಗಿಲ್ವಂತೆ, 14 ದಿನ ಮಾತ್ರ ಅಂತೆ ಪರ್ಮಿಷನ್ನು, ನಿಮ್ಮ ಜೊತೆನೇ ಇರೋಂಗಿಲ್ವಂತೆ. ಅದೇನು ರೂಲ್ಸ್ಗಳೆಲ್ಲ, ಏನೇನೋ ರೂಲ್ಸ್ಗಳು 10 ರೂಲ್ಸ್ ತೊಗೊಂಬಂದಿದ್ದಾರಲ್ಲ, ಏನು ಕತೆ ಅಂತ ಕೇಳಿದಾಗ ರೋಹಿತ್ ಶರ್ಮಾ ಹೇಳ್ತಾರೆ, BCCI ಅಫಿಷಿಯಲ್ ಹ್ಯಾಂಡ್ಲಿಂದ ಬಂದಿದ್ಯಾ, ಯಾವ್ದಾದ್ರು ಅಫಿಷಿಯಲ್ ಹ್ಯಾಂಡ್ಲಿಂದ ರೂಲ್ಸ್ಗಳು ಬಂದಿದ್ಯಾ, ಅಫಿಷಿಯಲ್ ಹ್ಯಾಂಡ್ಲಿಂದ ಬರಲಿ ಆಮೇಲೆ ನೋಡ್ಕೊಳ್ಳೋ ರೂಲ್ಸ್ಗಳು, ಯಾವ್ದ್ರ ರೂಲ್ಸ್ ನಿಮ್ಮದು, ಏನು ರೂಲ್ಸ್ ನಿಮ್ಮದು ಅಂತ ಕೇಳಿದ್ದಾರೆ. ಇವರಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಡ್ರಾಮಾ ಮಾಡ್ತಾರೋ ಗೊತ್ತಿಲ್ಲ. ಗೊತ್ತಿರುತ್ತೆ, ಆದರೂ ಸುಮ್ಮನೆ ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಥರ ಕ್ವಶನ್ ಕೇಳಿದಾಗ ಇನ್ನೇನು ಹೇಳೋಕ್ಕಾಗುತ್ತೆ ರೂಲ್ಸ್ಗಳ ಬಗ್ಗೆ, ಅಫಿಷಿಯಲಿ ಬಂದಿರೋದ್ರ ಬಗ್ಗೆ ಇನ್ನೇನು ಹೇಳೋಕ್ಕಾಗಿದೆ. ರೋಹಿತ್ ಶರ್ಮಾ ಫಾಲೋ ಮಾಡಬೇಕು ಅಂತ ಹೇಳಬೇಕು ಅಷ್ಟೇ. ಇಲ್ಲಿ ನೋಡಿದ್ರೆ ಯಾವ ರೂಲ್ಸು ಅಂತ ಕೇಳಿದರೆ ಅಫಿಷಿಯಲ್ ಆಗಿ ಬರಲಿ, ನನಗೆ ಗೊತ್ತಾಗಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ರಣಜಿ ಟ್ರೋಫಿ ಆಡ್ತಾ ಇಲ್ವಂತೆ, ಆ್ಯಂಡ್ KL ರಾಹುಲ್ ಕೂಡ ರಣಜಿ ಟ್ರೋಫಿ ಆಡ್ತಾ ಇಲ್ವಂತೆ. ಬೇರೆಯವರೆಲ್ಲ ಆಡ್ತಾ ಇದ್ದಾರೆ ಆಲ್ಮೋಸ್ಟು. ಇವರಿಬ್ರು ಏನಕ್ಕೆ ಆಡ್ತಿಲ್ಲ ಅಂದರೆ, ವಿರಾಟ್ ಕೊಹ್ಲಿಗೆ ನೆಕ್ ಪೈನ್ ಅಂತೆ, ಆಮೇಲೆ KL ರಾಹುಲ್ಗೆ ಎಲ್ಬೋ ಇಶ್ಯೂ ಅಂತೆ. ಏನು ಆಲ್ ಆಫ್ ಎ ಸಡನ್ ಸರಿ ಹೋಗ್ಬಿಡುತ್ತಾ, ಇವ್ರಿಗೆ ಇಂಗ್ಲೆಂಡ್ ಸೀರೀಸ್ ಬರ್ತಿದ್ದಂಗೆ 6ನೇ ತಾರೀಕಿಂದ ಸರಿ ಹೋಗ್ಬಿಡುತ್ತೆ ಅಲ್ಲ ಅಂತ ಕೇಳಿದ್ರೆ, ಹೌದು ಸರಿ ಹೋಗುತ್ತೆ, ನೋಡ್ತಾ ಇರಿ. ರಣಜಿ ಟ್ರೋಫಿ ಆಡಬಾರ್ದು ಅಂತ ಮಾಡ್ತಾ ಇರೋಂಥ ಗಿಮಿಕ್ ಅಷ್ಟೇ ಗುರು. ಇದೇನು ಅಂತ ಏನು ಸೀರಿಯಸ್ ಆಗಿ ಏನೂ ಆಗಿಲ್ಲ, ವಿರಾಟ್ ಕೊಹ್ಲಿಗೂ ಆಗಿಲ್ಲ, ರಾಹುಲ್ಗೂ ಆಗಿಲ್ಲ. ಸೊ ಇಂಜುರಿ ಅಂತ ಅನ್ಕೊಂಡಾಗ ಹೋಗ್ಬಿಡಿ, ಆಮೇಲೆ ಸರಿ ಹೋಗುತ್ತೆ, ನೋಡ್ತೀರಿ 6ನೇ ತಾರೀಕು ಅಷ್ಟೊತ್ತಲ್ಲಿ. ಅಪ್ಡೇಟ್ ನಂಬರ್ 5, ಜೈಸ್ವಾಲ್ನ ಏನಕ್ಕೆ ಆಲ್ ಆಫ್ ಎ ಸಡನ್ ODI ಫಾರ್ಮೇಟ್ಗೆ ಸೆಲೆಕ್ಟ್ ಮಾಡಿದ್ದು, ಅದು ಚಾಂಪಿಯನ್ಸ್ ಟ್ರೋಫಿಗೆ ಸಡನ್ ಆಗಿ ಹಾಕೊಳ್ಳೋವಂಥದ್ದು ಏನಾಗಿತ್ತು ಅಂತ ಕೇಳಿದಾಗ ರೋಹಿತ್ ಶರ್ಮಾ ಕೊಟ್ಟಂಥ ಉತ್ತರ ಇದು. ಕಳೆದ 6-8 ತಿಂಗಳಿಂದ ಮಸ್ತಾಗಿ ಪರ್ಫಾರ್ಮ್ ಮಾಡೋದು ಇಂಡಿಯನ್ ಟೀಮಲ್ಲಿ ಜೈಸ್ವಾಲ್ನೇ, ಅದಕ್ಕೋಸ್ಕರ ಅವ್ರನ್ನ ಹಾಕೊಂಡಿದ್ದೀವಿ, ಬೇರೆ ಏನೂ ಇಲ್ಲ. ಆಲ್ ಆಫ್ ಎ ಸಡನ್ ಹಾಕೊಂಡಿದ್ದೀವಿ ಅಂತಲ್ಲ, ಮುಂಚೆನೇ ಯೋಚನೆ ಇತ್ತು ನಮಗೆ ಇವ್ರನ್ನ ಹಾಕೋಬೇಕು ಅಂತ, ಬಟ್ ಟೈಮ್ ಇವಾಗ ಕೂಡ ಬಂತು, ಅದಕ್ಕೆ ಕರೆಕ್ಟಾಗಿ ಕಡಕ್ಕಾಗೆ ಹಾಕೊಂಡಿದ್ದೀವಿ ಅಂತ ಹೇಳಿದರೆ. ಹಂಗೆ ನೋಡೋಕೆ ಹರ್ಷದೀಪ್ ಸಿಂಗು ಕೂಡ ಅಷ್ಟೇನೆ, ಇವರು ಕೂಡ ಅಷ್ಟೇನೆ. ಮತ್ತು ನೋಡಿ ಆಲ್ ಆಫ್ ಎ ಸಡನ್ ಪಡಾರನಂಗೆ ಬಂದವರು, ಇಷ್ಟು ದಿನ ODIsಲ್ಲೇ ಇರಲಿಲ್ಲ, ಹಂಗೆ ಪಡಾರನಂಗೆ ಬಂದವರು ಇಬ್ಬರೂ ಕೂಡ. ಸೊ ನೋಡೋಣ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ODIsಲ್ಲಿ ಅಂತ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ, ಬಾ.